ಇದ್ದಾರೆ ದರ್ಶನ್ ಪರ ವಕೀಲರು. ವಿಚಾರಣಾಧೀನ ಕೈದಿಗೆ ಏನ್ ಕೊಡಬೇಕು ಅಂತ ಸುನಿಲ್ ಓದುತ್ತಾ ಇದ್ದಾರೆ. ಇಷ್ಟು ದಿನ ಆದರೂ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಎಷ್ಟೇ ಮನವಿ ಮಾಡಿದ್ರು ದರ್ಶನ್ ಸೆಲ್ ಅನ್ನ ಬದಲಿಸಿಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಜೈಲಿನ ಮ್ಯಾನ್ಯುಯಲ್ ಓದ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ವಿಚಾರಣಾಧೀನ ಕೈದಿಗೆ ಏನ್ ಕೊಡಬೇಕು ಅಂತ ಓದ್ತಾ ಇದ್ದಾರೆ. ಇಷ್ಟು ದಿನ ಆದರೂ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ದರ್ಶನ್ ರವರ ಸೆಲ್ನ ಬದಲಾವಣೆ ಮಾಡ್ತಾ ಇಲ್ಲ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನ ಹಾಜರುಪಡಿಸಲಾಗಿದೆ. ಇದೀಗ ಕ್ವಾರಂಟೈನ್ ಸೆಲ್ನಲ್ಲೇ ಇದೀಗ 1 ತಿಂಗಳಿನಿಂದಲೂ ಕೂಡ ಇರಿಸಿದ್ದಾರೆ. ಕ್ವಾರಂಟೈನ್ ಸೆಲ್ಗಳನ್ನ ಮಾಡಲಾಗಿತ್ತು. ಕೋರ್ಟ್ನಲ್ಲಿ ಕಾವೇರಿದ ದರ್ಶನ್ ಹಾಸಿಗೆ ವಾದ ಪ್ರತಿವಾದ. ಕೆಲಕಾಲ ವಿಚಾರಣೆಯನ್ನ ಜಡ್ಜ್ ಮುಂದೂಡಿಕೆ ಮಾಡಿದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ ಪರವಾಗಿ ವಾದ ಪ್ರತಿವಾದ ಕಾವೇರ್ತಾ ಇದೆ. ಹಾಗಾಗಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಜಡ್ಜ್. ಸುನಿಲ್ ಅವರು ಟಾಪಿಕ್ ಅನ್ನ ಬಿಟ್ಟು ಟಾಪಿಕ್ ಡೈವರ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಜಡ್ಜ್ಗೆ ಸಹಜವಾಗಿಯೇ ಕೋಪ ಬಂದಿದೆ. ಏನ್ ಮಾತಾಡಬೇಕು ಅದನ್ನ ಮಾತನಾಡಿ ಜೈಲಲ್ಲಿ ದುಡ್ಡು ತೆಗೆದುಕೊಳ್ತಾರೆ, ಒಂದೊಂದಕ್ಕೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ ಸುನಿಲ್ ವಾದ ಮಾಡಿದ್ರು. ಎಸೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ರವಿನಾರಾಯಣ್, ಏನಾಗ್ತಾ ಇದೆ ಕೋರ್ಟ್ನಲ್ಲಿ ಮಾಹಿತಿ ನೀಡ್ತಾ ಹೋಗೋದಾದ್ರೆ? ರಮ್ಯಾ, ಕಳೆದ ವರ್ಷ ನಡೆದಂಥ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಡೆದು ಈಗಾಗಲೇ 1.5 ವರ್ಷ ಕಳೆದಿದೆ. ಜೊತೆಗೆ ದರ್ಶನ್ ಈ ಒಂದು ಪ್ರಕರಣದಲ್ಲಿ 1 ಬಾರಿ ಅಲ್ಲ 2ನೇ ಬಾರಿ ಜಾಮೀನು ರದ್ದಾಗಿ ಈಗ ಜೈಲು ಪಾಲಾಗಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾದಂಥ ವಿಚಾರ ಕೇವಲ ಒಂದು ಹಾಸಿಗೆ ಮತ್ತು ದಿಂಬಿನ ವಿಚಾರವಾಗಿ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಿರುವಂಥ ಅಪರೂಪದ ಪ್ರಕರಣ ಇದು. ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ 2ನೇ ಬಾರಿ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿದ ಹಿನ್ನೆಲೆ ಜೈಲು ಪಾಲಾಗಿದ್ದರು. ಕಳೆದ 1.5 ತಿಂಗಳಿಂದ ಅಂದರೆ ಕಳೆದ 1 ತಿಂಗಳಿಂದನೂ ಕೂಡ ಪರಪ್ಪನಗ್ರಹಾರದ ಜೈಲಿನಲ್ಲಿದ್ದಾರೆ. ಇದ್ರ ಮಧ್ಯದಲ್ಲಿ ಅವರ ಈ ಒಂದು ಜೈಲಿನಲ್ಲಿ ನನಗೆ ಯಾವುದೇ ರೀತಿಯಂಥ ಮೂಲಭೂತ ಸೌಕರ್ಯಗಳು ಅಂದರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ನನಗೆ ಯಾವುದೇ ವ್ಯವಸ್ಥೆಗಳನ್ನು ಮಾಡ್ತಾ ಇಲ್ಲ, ನನ್ನನ್ನು ಪ್ರತ್ಯೇಕವಾಗಿ ಇರಿಸಿದ್ದಾರೆ, ಕ್ವಾರಂಟೈನ್ ಸೆಲ್ನಲ್ಲಿ ಕಳೆದ 1 ತಿಂಗಳಿಂದ ಇರಿಸಿದ್ದಾರೆ ಅಂತೇಳಿ, ಮತ್ತೆ ನನಗೆ ಯಾವುದೇ ವ್ಯವಸ್ಥೆಗಳನ್ನು ನೀಡ್ತಾ ಇಲ್ಲ, ಹಾಸಿಗೆ ದಿಂಬು ಬೆಡ್ಶೀಟು ಈ ರೀತಿ ಯಾವುದೇ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ನೀಡ್ತಾ ಇಲ್ಲ, ಜೈಲು ಅಧಿಕಾರಿಗಳು ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ಒಂದು ದರ್ಶನ್ ತಮ್ಮ ವಕೀಲರ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಈ ಒಂದು ಅರ್ಜಿಯನ್ನು ವಿಚಾರಣೆ ನಡೆಸಿದಂಥ ನ್ಯಾಯಾಲಯ ಅವರಿಗೆ ಅಂದರೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಯಾವ್ಯಾವ ಸವಲತ್ತುಗಳನ್ನು ಒಬ್ಬ ವಿಚಾರಣಾಧೀನ ಕೈದಿಗೆ ಕೊಡಬಹುದು ಅದೆಲ್ಲವನ್ನ ಕೊಡಬೇಕು ಅಂತೇಳಿ ಆದೇಶವನ್ನು ಕೂಡ ಮಾಡಿತ್ತು. ಆನಂತರ ಕಳೆದ 15 ದಿನಗಳಿಂದ ಈ ರೀತಿ ಅಂದರೆ ಕೋರ್ಟ್ ಸೂಚನೆ ನೀಡಿದಂಥ ಯಾವುದೇ ಒಂದು ಆದೇಶವನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನು ದರ್ಶನ್ ಪರ ವಕೀಲರು ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಿದರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕಳೆದ 3 ದಿನಗಳ ಹಿಂದಷ್ಟೇ ಎಡಿಜಿಪಿ ದಯಾನಂದ್ ಅವರು ಕೂಡ ಜೈಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಭೇಟಿಯನ್ನು ಕೊಟ್ಟ ನಂತರ ಇವತ್ತು ಜೈಲಿನ ಅಧಿಕಾರಿಗಳು ಒಂದು ರಿಪೋರ್ಟನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಅಂದರೆ ದರ್ಶನ್ ಏನು ನಮ್ಮ ವಿರುದ್ಧ ಆರೋಪ ಮಾಡಿದ್ದಾರೆ ಆರೋಪಗಳೆಲ್ಲ ನಿರಾಧಾರ, ಯಾವುದೇ ಒಂದು ಆಧಾರ ಇಟ್ಕೊಂಡು ಇಲ್ಲಿ ಆರೋಪಗಳನ್ನು ಮಾಡಿಲ್ಲ. ಜೈಲು ಅಧಿಕಾರಿಗಳನ್ನು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ಈ ಒಂದು ಆರೋಪಗಳನ್ನು ನ್ಯಾಯಾಧೀಶರ ಮುಂದೆ ಮಾಡ್ತಾ ಇದ್ದಾರೆ. ದರ್ಶನ್ಗೆ ಒಂದು ಜೈಲು ಮ್ಯಾನ್ಯುವಲ್ ಪ್ರಕಾರ ಎಲ್ಲ ಒಂದು ಸವಲತ್ತುಗಳನ್ನು ನಾವು ಕೊಟ್ಟಿದ್ದೀವಿ, ಅವರನ್ನು ಸೆಲ್ನಲ್ಲಿ ಇಟ್ಟಿದ್ದೀವಿ, ವಾಕಿಂಗ್ ಮಾಡೋದಕ್ಕೂ ಕೂಡ ಜಾಗ ಕೊಟ್ಟಿದ್ದೀವಿ, ಜೊತೆಗೆ ಅವರಿಗೆ ಹಾಸಿಗೆ ದಿಂಬು ಅಂದರೆ ಒಂದು ಜೈಲು ಮ್ಯಾನ್ಯುವಲ್ ಪ್ರಕಾರ ಏನೇನು ಕೊಡಬೇಕು ಎಲ್ಲ ಸವಲತ್ತುಗಳನ್ನು ಕೊಟ್ಟಿದ್ರೂ ಕೂಡ ವಿನಾಕಾರಣ ದರ್ಶನ್ ನಮ್ಮ ವಿರುದ್ಧ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಈಗ ಅವರಿಗೆ ಯಾವ ರೀತಿ ವ್ಯವಸ್ಥೆಗಳನ್ನು ಕೊಡಬೇಕು, ಒಬ್ಬ ವಿಚಾರಣಾಧೀನ ಕೈದಿಗೆ ಏನೇನು ವ್ಯವಸ್ಥೆಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಜೈಲ್ ಮ್ಯಾನ್ಯುವಲ್ ಇದೆ, ಅದ್ರ ಪ್ರಕಾರ ಎಲ್ಲವನ್ನ ನಾವು ಕೊಟ್ಟಿದ್ದೀವಿ, ಯಾವುದೇ ಒಂದು ರೂಲ್ಸನ್ನು ಬ್ರೇಕ್ ಮಾಡಿಲ್ಲ. ಆದರೆ ಈ ದರ್ಶನ್ ನನ್ನ ಪ್ರತ್ಯೇಕವಾಗಿಟ್ಟಿರೋ ಉದ್ದೇಶ ಏನು ಅಂತಂದರೆ ಪ್ರತಿಯೊಬ್ಬ ವಿಚಾರಣಾಧೀನ ಕೈದಿಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಅವರನ್ನು ಅಬ್ಸರ್ವ್ ಮಾಡೋಕ್ಕೋಸ್ಕರ ಒಂದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರ್ತೀವಿ. ಹಾಗಾಗಿ ಅವರು ಎಲ್ಲೆಲ್ಲಿ ಓಡಾಡಬೇಕು, ಹೇಗೆ ಓಡಾಡಬೇಕು, ಎಲ್ಲಿರಬೇಕು ಅನ್ನೋದ್ರ ಬಗ್ಗೆ ಜೈಲಿನ ಅಧಿಕಾರಿಗಳು ತೀರ್ಮಾನವನ್ನು ಮಾಡ್ತಾರೆ. ಆದರೆ ಈಗ ದರ್ಶನ್ ಇರುವಂಥ ಜಾಗದಲ್ಲಿ ಬಿಸಿಲಿಲ್ಲ ಅಂತಂದರೆ ನಾವೇನೂ ಮಾಡಲಿಕ್ಕಾಗಲ್ಲ. ಮತ್ತು ಅವರಿಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ವಿಶೇಷವಾದಂಥ ಸವಲತ್ತುಗಳನ್ನು ಕೊಡಬೇಕು ಅಂತಂದರೆ ಅದು ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಏನು ದರ್ಶನ್ ಆರೋಪವನ್ನು ಮಾಡಿದ್ದಾರೆ ಅದೆಲ್ಲವೂ ಕೂಡ ನಿರಾಧಾರ. ಹಾಗಾಗಿ ಒಂದು ಅರ್ಜಿಯನ್ನು ವಜಾ ಮಾಡಬೇಕು ಅಂತೇಳಿ ಈಗ ಜೈಲು ಅಧಿಕಾರಿಗಳ ಪರ SPP ಪ್ರಸನ್ನ ಕುಮಾರ್ ಅವರು ಈಗ ವಾದವನ್ನ ಮಂಡನೆ ಮಾಡಿರೋದು. ರಮ್ಯಾ, ರವಿನಾರಾಯಣ್, ಇನ್ನೊಂದು ವಿಚಾರವನ್ನ ಕೂಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ದರ್ಶನ್ ಪರ ವಕೀಲರು. ಇಲ್ಲಿ ದರ್ಶನ್ ಅವರನ್ನ ನೋಡೋದಕ್ಕೆ ಬರುವಂತಹ ಸಂದರ್ಭದಲ್ಲಿ ಯಾರೇ ಬಂದ್ರು ಯಾರೇ ಹೋದ್ರೂ ರಿಜಿಸ್ಟರ್ ಇದ್ದೇ ಇರುತ್ತೆ. ಅದರಲ್ಲಿ ರಿಜಿಸ್ಟರ್ನಲ್ಲಿ ಪ್ರತ್ಯೇಕವಾದಂತಹ ರಿಜಿಸ್ಟರ್ ಅನ್ನ ಇರಿಸಲಾಗಿದೆ, ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೌದಾ, ಆ ರೀತಿಯಾದಂತಹ ರೂಲ್ಸ್ಗಳು ಇದೆಯಾ? ಜೈಲಾಧಿಕಾರಿಗಳು ಯಾಕೆ ಈ ರೀತಿಯಾದಂತಹ ತಾರತಮ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ?
ರಮ್ಯ, ಈಗ ನಾವು ಬಹಳ ಪ್ರತ್ಯೇಕವಾಗಿ ಒಂದು ಪ್ರಕರಣವನ್ನ ನಾವು ನೋಡಿದ್ರೆ, ಕಳೆದ ವರ್ಷ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ವಿಶೇಷವಾದಂಥ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಬಹಳ ಸುದ್ದಿಯಾಗಿತ್ತು. ಈ ಒಂದು ಸುದ್ದಿಯ ಬಳಿಕ ಸುಮಾರು 16ರಿಂದ 17 ಮಂದಿ ಜೈಲು ಅಧಿಕಾರಿಗಳು ಕೂಡ ಅಮಾನತನಾಗಿದ್ರು. ಆದ್ರೆ ಈಗ ಜೈಲು ಅಧಿಕಾರಿಗಳಿಗೆ ಈಗ ಈ ವಿಚಾರ ಏನು ಅಂತಂದ್ರೆ, ಒಂದು ದರ್ಶನ್ ಅವರನ್ನ ಭೇಟಿ ಮಾಡೋದಕ್ಕೆ ಕುಟುಂಬಸ್ಥರಿಗೆ ಮಾತ್ರ ಅವಕಾಶವನ್ನ ಕೊಡಲಾಗಿದೆ, ಜೊತೆಗೆ ಅವ್ರ ವಕೀಲರಿಗೂ ಕೂಡ. ಹಾಗಾಗಿ ಅವರನ್ನ ಯಾರು ಭೇಟಿ ಮಾಡ್ತಾರೆ, ಯಾವತ್ತು ಭೇಟಿ ಮಾಡಿದ್ರು, ಎಷ್ಟು ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು ಅನ್ನೋದ್ರ ಬಗ್ಗೆ ಜೈಲು ಅಧಿಕಾರಿಗಳು ಪ್ರತ್ಯೇಕವಾದಂಥ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಯಾಕಂದ್ರೆ ಸಾವಿರಾರು ಕೈದಿಗಳನ್ನ ನೋಡೋದಕ್ಕೆ ನೂರಾರು ಜನ ಬರ್ತಾರೆ. ಆದರೆ ದರ್ಶನ್ ಅಂದ್ರೆ ಪ್ರತ್ಯೇಕವಾಗಿ ಅಬ್ಸರ್ವೇಷನ್ ಇರುವಂತಹ ಕೈದಿಗಳನ್ನ ಯಾರ್ಯಾರು ಬಂದು ನೋಡಿದ್ರು ಅನ್ನೋದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಹಾಗಾಗಿ ದರ್ಶನ್ಗೆ ಪ್ರತ್ಯೇಕವಾದಂಥ ಒಂದು ರಿಜಿಸ್ಟರ್ ಅನ್ನ ಕೂಡ ಇಟ್ಟಿರಬಹುದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗೆ ಈಗ ಜೈಲಧಿಕಾರಿಗಳ ಪರವಾಗಿ ಒಂದು ಮಾಹಿತಿಯನ್ನ ಕೂಡ SPP ಪ್ರಸನ್ನ ಕುಮಾರ್ ಅವರು ಕೂಡ ನೀಡಿದ್ದಾರೆ. ಈಗಾಗಲೇ ಅದಕ್ಕೆ ವಾದ ಮತ್ತು ಪ್ರತಿವಾದ ಕೂಡ ಈಗ ಕೋರ್ಟ್ನಲ್ಲಿ ನಡೀತಾ ಇದೆ. ರಮ್ಯಾ, ಥ್ಯಾಂಕ್ ಯು ತಮ್ಮ